ಮೇಡಮ್ ಇನ್ನೂ ಒಂದು ವಾರ ಆಗಿಲ್ಲ ಆಗಲಿ ಲವ್ ಸ್ಟೋರಿಗಳೆಲ್ಲ ಶುರುವಾಗಿದೆ. ಅದು ನಿಮ್ಮ ಫ್ರೆಂಡ್ದೇನೆ? ಹೌದು. ಟ್ರಯಾಂಗಲ್ ಲವ್ ಸ್ಟೋರಿ ಎಲ್ಲ ಆಗ್ತಾ ಇದೆ. ಇನ್ನೂ ಇವಾಗ ಶುರು ಆಗಿದೆ. ಜಸ್ಟ್ ಮಾತಾಡ್ತಾ ಇದ್ದಾರೆ. ಅಲ್ಲ, ಮಾತಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಒಂದು ಹುಡುಗನ ಜೊತೆ ಒಂದು ಹುಡುಗಿ ಮಾತಾಡಿದ್ರೆ ಅದು ಆ ಕಂಟೆಂಟ್ ಹಂಗೆ ಬರುತ್ತೆ. ಬಟ್ ಅನುಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನನ್ನ ಪ್ರಕಾರ. ನೋಡೋಣ, ಅಕಸ್ಮಾತ್ ಅವಳಿಗೆ ಬೆಸ್ಟ್ ಬಾಯ್ ಸಿಕ್ಕಿದ್ರೆ ಅಲ್ಲಿಂದನೇ ನನ್ನ ವಿಶಸ್ ಯಾವಾಗಲೂ ಇರುತ್ತೆ. ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾ ಇದೆ ಸದ್ಯಕ್ಕೆ ಈಗ ನೋಡ್ತಾ ಇರೋದ್ರಲ್ಲಿ? ರೈಟ್ ನಾವು ನಮ್ಮ ಅನುಷಾ ಆ್ಯಂಡ್ ತ್ರಿವಿಕ್ರಮ್. ತ್ರಿವಿಕ್ರಮ್ ಡೆಫಿನೆಟ್ಲಿ ನನ್ನ ಫ್ರೆಂಡ್ಸ್ ಅಲ್ವಾ, ಸಪೋರ್ಟ್ ಮಾಡ್ತೀವಿ. ಬಟ್ ಫಸ್ಟ್ ಡೇ ಆದಾಗ ಸಿಕ್ಕಾಪಟ್ಟೆ ಹತ್ತಿರ ಒಂದು ವಿಷಯಕ್ಕೆ, ಚಿಕ್ಕ ವಿಷಯ ಅದು ಆ್ಯಕ್ಚುಲಿ. ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ. ನನಗೊಂದು ಸಣ್ಣದಾಗಿನೇ ಅದ್ರ ಬಗ್ಗೆ ಗೊತ್ತಿದೆ. ಯಾರಾದರೂ ಒಬ್ಬರು ಸಡನ್ನಾಗಿ ಇನ್ನೂ ಪರಿಚಯನೇ ಆಗಿರಲ್ಲ, ಒಂದು 15 ದಿನ 20 ದಿನ ಆದಮೇಲೆ ಯಾರು ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಬಿಡು ಅಂತ ಅಂತೀವಿ. ಬಟ್ ಹೋಗಿದ್ದ ದಿನವೇ ಅವ್ರು ಯಾರು ಅಂತಲೇ ಗೊತ್ತಿಲ್ಲ, ಸಡನ್ನಾಗಿ ನಮಗೆ ಬೆಟ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ. ಆ್ಯಂಡ್ ಅನು ಡೆಫಿನೆಟ್ಲಿ ನನಗೆ ಗೊತ್ತಿದೆ ಅವಳ ಬಗ್ಗೆ. ತುಂಬ ಅವಳು ಇನ್ನೋಸೆಂಟ್ ಜೊತೆಗೆ ಎಮೋಷ್ನಲ್. ಅವಳಿಗೆ ನಾನೇ ಇಷ್ಟೊಂದು ಸಲ ಜೋರು ಮಾಡಿದ್ರೆ ಹತ್ತು ಬಿಡ್ತಾಳೆ. ಸೊ ಶಿ ಈಸ್ ವೆರಿ ಸ್ವೀಟ್. ಬಟ್ ಎಲ್ಲ ಗೇಮ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾಳೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ನೋಡೋಣ. ಥ್ಯಾಂಕ್ ಯು.